ಕಾಡು ಹಂದಿ ಬೇಟೆಗೆ ಹಾಕಿದ್ದ ವಿದ್ಯುತ್ ತಂತಿ ತುಳಿದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಶವವನ್ನ ಯಾರಿಗೂ ತಿಳಿಯದಂತೆ ಹೂತು ಹಾಕಿದ್ದಾರೆ ಬೇಟೆಗಾರರು. ಕಡೂರಿನ ಯಗಟಿ ಸಮೀಪದ ದೊಣ್ಣೆಕೋರನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾಡು ಹಂದಿ ಬೇಟೆಗೆ ಹಾಕಿದ್ದ ವಿದ್ಯುತ್ ತಂತಿ ತುಳಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಶವವನ್ನ ಯಾರಿಗೂ ತಿಳಿದಂತೆ ಹೂತು ಹಾಕಿದ್ದಾರೆ ಬೇಟೆಗಾರರು. ಕಡೂರಿನ ಯಗಟಿ ಸಮೀಪದ ದೊಣ್ಣೆಕೋರನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕರಿಯಪ್ಪ 52 ವರ್ಷದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು. ಕರಿಯಪ್ಪ ಮನೆಗೆ ಬಾರದೇ ಇದ್ದಾಗ ಕುಟುಂಬಸ್ಥರು ಹುಡುಕಾಟವನ್ನ ನಡೆಸಿದ್ದಾರೆ. ಜಮೀನಿನ ಬಳಿ ಹಾಕಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಕರಿಯಪ್ಪ ಓಡಾಡಿರುವಂತಹ ಒಂದು ದೃಶ್ಯ ಸೆರೆಯಾಗಿದೆ. ಕೆಲ ಗಂಟೆಗಳ ಬಳಿಕ ಅದೇ ಮಾರ್ಗದಲ್ಲಿ ಮತ್ತೋರ್ವ ವ್ಯಕ್ತಿ ಕೂಡ ಓಡಾಟ ನಡೆಸಿದ್ದಾನೆ. ಪೊಲೀಸರು ಆ ವ್ಯಕ್ತಿಯನ್ನ ವಿಚಾರಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ತರೀಕೆರೆ ಎಸಿ ನೇತೃತ್ವದಲ್ಲಿ ಹೂತಿರುವ ಶವವನ್ನ ಇವತ್ತು ಹೊರಕ್ಕೆ ತೆಗೆದಿದ್ದಾರೆ. ಸ್ಥಳಕ್ಕೆ ಯಾರು ಕೂಡ ಹೋಗದಂತೆ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ. ಯಗಟಿ ಪೊಲೀಸರಿಂದ 3 ಆರೋಪಿಗಳ ಬಂಧನ ಆಗಿದೆ. ಏನು ಅಕ್ರಮವಾಗಿ ಬೇಟೆ ಆಡುವ ಸಲುವಾಗಿ ಕಾಡು ಹಂದಿ ಬೇಟೆ ಆಡೋದಕ್ಕೋಸ್ಕರ ಆ ಒಂದು ಕಾಡು ಅಂಚಿನಲ್ಲಿ ಒಂದು ವಿದ್ಯುತ್ ತಂತಿ ಹಾಕಿದ್ದಾರೆ. ಅದನ್ನ ತುಳಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ.